ಕಾಲಚಕ್ರ ಎನ್ನುವುದು ಒಂದೇ ರೀತಿ ಇರುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಕಾಲಚಕ್ರದ ನಿಯಮವಿದು. ಏರಿದವರು ಇಳಿಯಲೇಬೇಕು, ಮೆರೆದವರು ಅಳಿಯಲೇಬೇಕು, ಉಳಿದವರು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಗಳನ್ನು ಅನುಭವಿಸಲೇಬೇಕು. ಹಾಗಾಗಿ ಇನ್ನೊಬ್ಬರಿಗೆ ಕಷ್ಟಗಳನ್ನು, ನೋವುಗಳನ್ನು, ದುಃಖಗಳನ್ನು ಕೊಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ನಾನು, ನನ್ನದು ಅಂದವರು ನೋವನ್ನು ಅನುಭವಿಸಲೇಬೇಕು. ಆಸೆ ಪಟ್ಟವರು ನಿರಾಸೆ ಆಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಒಂದು ದಿನ ಸಾಯಲೇಬೇಕು. ಮಾಟ ಮಂತ್ರದಿಂದ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದಲೇ ಸರ್ವನಾಶವಾಗುತ್ತಾರೆ. ಅರ್ಥಾತ್ ಇತರರಿಗೆ ನಾವು ಕೆಟ್ಟದ್ದನ್ನು ಮಾಡಿದರೆ ನಮಗೂ ಕೂಡ ದೇವರು ಕೆಟ್ಟದ್ದನ್ನು ಮಾಡುವವರನ್ನು ಸೃಷ್ಟಿ ಮಾಡಿರುತ್ತಾನೆ. ಬಡವನಾದರೂ ಕೂಡ ಸಿರಿವಂತನಾಗಿರು. 3 ಅಡಿ 6 ಅಡಿ ಸ್ಮಶಾನದ ಜಾಗದಲ್ಲಿ ಹೋಗಲೇಬೇಕು. ಮತ್ತೊಬ್ಬರನ್ನ ಬದಲಾಯಿಸುವಂತಹ ಪ್ರಯತ್ನವನ್ನು ಬಿಟ್ಟು ಬಿಡು ಈ ಜೀವನದಲ್ಲಿ. ಏಕೆಂದರೆ ಯಾರೂ ಎಲ್ಲರಂತೆ ಇರಲು ಸಾಧ್ಯವಿಲ್ಲ. ಅವರವರ ಅಭಿಪ್ರಾಯ, ಅವರ ಆಲೋಚನೆಗಳು ಬದಲಾವಣೆಯಾಗುತ್ತಾ ಹೋಗುವುದು. ಅವರ ಸ್ವಭಾವವು ಕೂಡ ಬದಲಾವಣೆಯಾಗುತ್ತಾ ಹೋಗುವುದು. ನೀವು ಇವೆಲ್ಲವನ್ನು ಕೂಡ ಬಿಟ್ಟು ಬಿಡಿ. ಬದಲಾದರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀವು ಅಪೇಕ್ಷೆ ಮಾಡುವುದನ್ನು ಬಿಟ್ಟರೆ ಅದುವೇ ಸಂಪೂರ್ಣತೆ. ನೀವು ಜೀವನದಲ್ಲಿ ಮಾಡುತ್ತಿರುವಂತಹ ಕೆಲಸದಿಂದ ನಿಮಗೆ ಆತ್ಮವಿಶ್ವಾಸ ಎನ್ನುವುದು ದೊರೆತರೆ ಹಾಗೂ ಜೀವನದಲ್ಲಿ ಶಾಂತಿ ಎನ್ನುವುದು ಸಿಕ್ಕರೆ ಮತ್ತೇನು ಬೇಕು? ನಿಮ್ಮನ್ನು ತುಳಿದಾಗ ಸ್ವೀಕರಿಸುವಂತಹ ಗುಣವಿರಬೇಕು. ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಡಬೇಕು. ನಿಮ್ಮಲ್ಲಿ ನಿಮಗೆ ಭರವಸೆ ಎನ್ನುವುದು ಇರಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸಲೀಸಾಗಿ ಸಾಗಲು ಸಾಧ್ಯವಾಗುವುದು. ಇಲ್ಲವೆಂದರೆ ಜೀವನ ಎನ್ನುವುದು ಸರ್ವನಾಶವಾಗುವುದು. ಶಾಂತವಾಗಿ ಇರುವುದನ್ನು ನಾವು ಕಲಿಯಬೇಕು. ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ನಾವು ಬಿಟ್ಟು ಬಿಡಬೇಕು. ಇದ್ದಿದ್ದರಲ್ಲಿಯೇ ನಾವು ತೃಪ್ತಿಯನ್ನು ಕಾಣಬೇಕು. ಇದೆಲ್ಲವೂ ಕೂಡ ಕ್ಷಣಿಕ ಎಂದು ತಿಳಿದು ಬದುಕನ್ನು ನಡೆಸಬೇಕು. ಆಗ ಮಾತ್ರ ಬದುಕು ಎನ್ನುವುದು ಉಜ್ವಲವಾಗಿ ರೂಪಿತಗೊಳ್ಳಲು ಸಾಧ್ಯವಾಗುವುದು. ಸಮಯವು ಎಲ್ಲವನ್ನ ಸರಿಪಡಿಸುತ್ತದೆ. ಹಾಗಾಗಿ ಸದಾ ಸಮಾಧಾನವಾಗಿ ಇರುವುದನ್ನು ಕಲಿಯಿರಿ. ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಿದ್ದಾರೆ ಎನ್ನುವುದು ನೀವು ಯೋಚಿಸುವುದನ್ನು ಬಿಡಬೇಕು. ಅದು ನಿಮ್ಮ ಕಾಯಕ ಎಂದಿಗೂ ಕೂಡ ಆಗಬಾರದು. ಇದು ಒಂದು ವೇಳೆ ನೀವು ಕಾಯಕವನ್ನಾಗಿ ಮಾಡಿಕೊಂಡಾಗ ಅದರಲ್ಲಿಯೇ ನೀವು ಮುಳುಗಬೇಕಾಗುತ್ತದೆ. ನಿಮ್ಮ ಜೀವನವನ್ನು ನೀವು ಸರ್ವನಾಶ ಮಾಡಿಕೊಳ್ಳುತ್ತಾರೆ. ಬೇರೆಯವರ ಬಗ್ಗೆ ಆಲೋಚನೆ ಮಾಡುವುದನ್ನು ಮೊದಲು ಬಿಟ್ಟು ಬಿಡಬೇಕು. 1000 ಜನರು 1000 ರೀತಿಯಲ್ಲಿ ಮಾತನ್ನು ಆಡುತ್ತಾರೆ. ಆದರೆ ನಾವು 1000 ಜನರಿಗೋಸ್ಕರ ಬದುಕುತ್ತಿಲ್ಲ, ನಮ್ಮವರಿಗಾಗಿ, ನಮಗಾಗಿ ನಾವು ಬದುಕುತ್ತಿದ್ದೇವೆ ಎನ್ನುವಂತಹ ಅರಿವು ನಿಮ್ಮಲ್ಲಿರಲಿ. ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಅವರು ನಡೆದು ಬಂದಿರುವಂತಹ ದಾರಿಯು ನಿಮಗೆ ಗೊತ್ತಿರಲು ಸಾಧ್ಯವಿಲ್ಲ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಕೂಡ ಯೋಚನೆಯನ್ನು ಮಾಡಬೇಡಿ. ಅದರ ಪರಿಹಾರಕ್ಕಾಗಿ ಯೋಚನೆಯನ್ನು ಮಾಡಿ. ಆ ಸಮಯ ಎನ್ನುವುದು ಕಳೆದು ಹೋಗುತ್ತದೆ ಹಾಗೂ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಸಮಯ ಬಂದೇ ಬರುತ್ತದೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಜೀವನವನ್ನು ನಡೆಸಿ. ನಿಮ್ಮ ಸಂತೋಷವನ್ನು ನೀವೇ ಹುಡುಕಬೇಕು. ಬೇರೆಯವರಿಂದ ಎಂದಿಗೂ ಕೂಡ ಅಪೇಕ್ಷೆಯನ್ನು ಮಾಡಬಾರದು. ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಕೇವಲ ನಿಮ್ಮ ಗುಣದಿಂದ, ಕೇವಲ ನಿಮ್ಮ ಸ್ವಭಾವದಿಂದ ಮಾತ್ರ ನೀವು ಸಂತೋಷವನ್ನು ಕಾಣಲು ಸಾಧ್ಯವಾಗುವುದು. ದುಃಖವಾದಾಗ ನಾವು ಒಂದು ಕಡೆ ಕೂತು ಅಳಲೇಬೇಕು. ದುಃಖವಾದಾಗ ನಮಗೆ ದುಡ್ಡು ಸಹಾಯಕ್ಕೆ ಬರುವುದಿಲ್ಲ. ಸಹಾಯದ ಅವಶ್ಯಕತೆ ಇರುವವರಿಗೆ ಸಹಕರಿಸಿ. ಸಮಯ ಬಂದಾಗ ಅವರು ನಿಮಗೆ ಸಹಾಯವನ್ನು ಖಂಡಿತವಾಗಿಯೂ ಕೂಡ ಮಾಡುತ್ತಾರೆ. ಮನುಷ್ಯನು ದುಡ್ಡಿನ ಮೇಲೆ ಅತಿಯಾದ ಮೋಹವನ್ನು ಬೆಳೆಸಿಕೊಳ್ಳಬಾರದು. ಸೋಲಿನಲ್ಲಿ ಸಾಧನೆಯೂ ಕೂಡ ಆರಂಭವಾಗುವುದು. ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ನಾವು ತಿಳಿಯಬೇಕು, ಕಲಿಯಬೇಕು. ಹಾಗಾಗಿ ಜೀವನದಲ್ಲಿ ಸೋಲು ಸಂಭವಿಸಿದರೆ ಎಂದಿಗೂ ಕೂಡ ಹತಾಶೆಗೆ ಒಳಗಾಗಬೇಡಿ. ನೀವು ಮಾಡುವಂತಹ ಕೆಲಸವನ್ನು ಆಟದಂತೆ ಆನಂದಿಸಿ. ಆದರೆ ಎಂದಿಗೂ ಕೂಡ ಬೇರೆಯವರ ಜೀವನದ ಜೊತೆಗೆ ಮತ್ತೆ ಅವರ ಭಾವನೆಗಳ ಜೊತೆಗೆ ಆಟವಾಡಲು ಹೋಗಲೇಬೇಡಿ. ಇದು ಯಾರಿಗೂ ಕೂಡ ಒಳ್ಳೆಯದಲ್ಲ. ದೇವರು ನಾವು ಇತರರಿಗೆ ಏನನ್ನು ಬಯಸುತ್ತೇವೆ, ಇತರರ ಜೀವನದಲ್ಲಿ ನಾವು ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೇವೆ ಎನ್ನುವುದನ್ನು ಕೂಡ ನೋಡುತ್ತಾ ಇರುತ್ತಾನೆ. ಸಮಯ ಸಂದರ್ಭವನ್ನು ನೋಡಿ ನಮ್ಮ ಜೀವನಕ್ಕೂ ಕೂಡ ಅದನ್ನು ಅನ್ವಯಿಸುವಂತೆ ಮಾಡುತ್ತಾನೆ.
ಮಾತು ಮಾವಿನ ಹಣ್ಣಿನಂತೆ ಇರಬೇಕು. ಮರದಿಂದ ಬೀಳುವಂತಹ ಮೊದಲೇ ಎಚ್ಚರಿಕೆಯನ್ನು ವಹಿಸಬೇಕು. ದೇವರು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ ಎಂದು ದೂಷಣೆಯನ್ನು ಮಾಡಬೇಡಿ. ಏಕೆಂದರೆ ಕೆಲವು ಸಂದರ್ಭಗಳಿಂದ ನಿಮಗೆ ಮುಂದೆ ಎಂತಹ ಕಷ್ಟಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತದೆ ಎಂದು ಆ ಭಗವಂತನಿಗೆ ಮಾತ್ರ ತಿಳಿದಿರುತ್ತದೆ. ಹಾಗಾಗಿ ನಿಮ್ಮ ಕಷ್ಟ, ನೋವು, ನಲಿವು ಏನೇ ಇರಲಿ, ಈಗ ಬಂದಿರುವುದೆಲ್ಲವನ್ನೂ ಕೂಡ ನೀವು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲವೂ ಕೂಡ ಒಳ್ಳೆಯದಾಗಿಯೇ ಸಾಗುವುದು. ಹಾಗೂ ಜೀವನದಲ್ಲಿ ನಮಗೆ ಬೇಡವಾಗಿರುವಂತಹ ಸಂಬಂಧವನ್ನು ದೇವರು ದೂರ ಮಾಡುತ್ತಾನೆ. ಕಾರಣ ಇಷ್ಟೇ, ಅದರಿಂದ ನಿಮ್ಮ ಜೀವನಕ್ಕೆ ಹಾನಿ ಆಗದೇ ಇರಲಿ ಎನ್ನುವ ಉದ್ದೇಶದಿಂದ. ಒಳ್ಳೆಯದಕ್ಕಾಗಿಯೇ ಎಂದು ಸುಮ್ಮನೆ ಇದ್ದು ಬಿಡಿ. ಹೋಗಿರುವುದನ್ನು ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಕಳೆದು ಹೋಗಿರುವಂತಹ ದಿನವನ್ನಾಗಲಿ, ಕಳೆದು ಹೋಗಿರುವಂತಹ ಸಮಯವನ್ನಾಗಲಿ ನಾವು ಅಥವಾ ದೇವರಿಂದಲೂ ಕೂಡ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನಾವು ಸಮಯವಿದ್ದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಬೇರೆಯವರ ಪ್ರಾರ್ಥನೆಗಳು ಎಂದಿಗೂ ಕೂಡ ನಿಮ್ಮ ವಾಸ್ತವಿಕತೆ ಅಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ದಾರಿ ಇದ್ದೇ ಇರುತ್ತದೆ. ಕಾಲ ಕಳೆದಂತೆ ಅದು ಸುಧಾರಿಸುತ್ತದೆ. ಬೇರೆಯವರ ಬಗ್ಗೆ ನಿಮಗಿರುವಂತಹ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದಿರುವಂತಹ ಕನ್ನಡಿ ಇದ್ದಂತೆ. ಹಾಗಾಗಿ ಬೇರೆಯವರ ಅಭಿಪ್ರಾಯದ ಮೇಲೆ ಜೀವನವನ್ನು ಕಂಡುಕೊಳ್ಳಲು ಪ್ರಯತ್ನವನ್ನು ಮಾಡಬೇಡಿ. ತುಂಬ ಜಾಸ್ತಿ ಯೋಚನೆಯನ್ನು ಮಾಡುವುದರಿಂದ ದುಃಖವಾಗುತ್ತದೆ ಮನಸ್ಸಿಗೆ. ಸಂತೋಷ ಇರುವುದು ನಿಮ್ಮೊಳಗೆ, ಹೊರಗಡೆ ಇಲ್ಲವೇ ಇಲ್ಲ. ಒಳ್ಳೆಯ ಯೋಚನೆಗಳಿಂದ ಒಳ್ಳೆಯ ಪರಿಣಾಮಗಳು ಸಿಗುತ್ತದೆ. ನೀವು ನಕ್ಕರೆ ಜಗತ್ತೇ ನಗುತ್ತದೆ. ಪ್ರೀತಿ ವಾತ್ಸಲ್ಯಗಳನ್ನು ಬೆಲೆ ಎಂದಿಗೂ ಕೂಡ ಕಟ್ಟಬಾರದು. ನೀವು ಆಗಲ್ಲವೆಂದು ಕೈಬಿಟ್ಟರೆ ಮಾತ್ರ ನಿಮಗೆ ಸೋಲು ಎನ್ನುವುದು ಸಂಭವಿಸುತ್ತದೆ. ಮಾಡಿದ್ದನ್ನು ಉಣ್ಣಲೇಬೇಕು. ಕರ್ಮದ ಪ್ರತಿಫಲ ಎನ್ನುವುದು ಯಾವತ್ತಿಗೂ ಯಾರಿಗೂ ಕೂಡ ತಪ್ಪಿದ್ದಲ್ಲ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವಂಥವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಇತಿಹಾಸದಲ್ಲಿ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ಅದೇ ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಿ ಇರಲು ಸಾಧ್ಯವಿಲ್ಲ. ನಡೆಯುವಾಗ ನಾವು ಎಡವಿ ಬೀಳುವುದು ಸಹಜ. ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ಅದೇ ನಿಜವಾದ ದಡ್ಡತನ. ಅಂಧಕಾರದ ಇನ್ನೊಂದು ಬದಿಯಲ್ಲಿ ಪ್ರಕಾಶಮಾನವೂ ಕೂಡ ಅಡಗಿರುತ್ತದೆ. ಸೋಲು ಎನ್ನುವುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಿ. ಧೈರ್ಯ ನೀಡುತ್ತದೆ ನಮಗೆ ನಮ್ಮ ಬದುಕಿನಲ್ಲಿ ಹೇಗೆ ಮುಂದೆ ಸೋಲಬಾರದು ಎನ್ನುವಂತಹ ಬಲವನ್ನು ತುಂಬುತ್ತದೆ. ಧೈರ್ಯ, ಧರ್ಮ, ಮಿತ್ರ ಮತ್ತು ಪತ್ನಿ, ಈ 4 ವಿಷಯಗಳ ಬಗ್ಗೆ ಕಷ್ಟ ಬಂದಾಗಲೇ ನಮಗೆ ಗೊತ್ತಾಗುವುದು. ಧೈರ್ಯಶಾಲಿಗೆ ಮಾತ್ರ ವಿಜಯ ಎನ್ನುವುದು ಸಿಗುವುದು. ಹಾಗೂ ಲಕ್ಷ್ಮಿ ಎನ್ನುವುದು ಒಲಿಯುತ್ತಾಳೆ, ಹೇಡಿಗಳಿಗೆ ಅಲ್ಲ. ಪ್ರಚಂಡ ಆತ್ಮವಿಶ್ವಾಸ ನಮ್ಮನ್ನ ಸಮುದ್ರದ ಚಂಡಮಾರುತದಿಂದ ಪರಾಗಿಸುವಂತೆ ಮಾಡುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕೀಳರಿಮೆ ಮತ್ತು ಭಯವನ್ನ ಕಿತ್ತೊಗೆದರೆ ನೀವು ಅದ್ಭುತವಾದದ್ದನ್ನು ಸಾಧಿಸುತ್ತೀರಾ. ಮನುಷ್ಯ ಯಾರನ್ನು ಹೆಚ್ಚು ಪ್ರೀತಿ ಮಾಡುತ್ತಾನೆಯೋ ಅವರಿಂದಲೇ ತುಂಬ ಸುಲಭವಾಗಿ ಮೋಸಕ್ಕೆ ಒಳಗಾಗುತ್ತಾನೆ. ನಾವು ಸುಖವಾಗಿ ಇರುವುದಕ್ಕೆ ಅನೇಕ ವಸ್ತುಗಳು ಬೇಕು ಅಂತ ಅನಿಸುತ್ತದೆ. ಆದರೆ ಇವೆಲ್ಲವೂ ಕೂಡ ಸೃಷ್ಟಿಯಾಗುವಂತಹ ಮೊದಲು ಜನ ಸಂತೋಷವಾಗಿ ಇದ್ದರೂ ವಸ್ತುವಿನಿಂದ ಎಂದಿಗೂ ಕೂಡ ಸಂತೋಷ ಬರುವುದಿಲ್ಲ. ಹಾಗೆಯೇ ದುಃಖವೂ ಕೂಡ ಬರುವುದಿಲ್ಲ. ಅದು ನಾವು ಆಲೋಚನೆ ಮಾಡುವಂತಹ ರೀತಿ ನೀತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಸುಖ ಮತ್ತು ದುಃಖಕ್ಕೆ ಕಾರಣ ವಸ್ತುವಿನಲ್ಲಿ ಸುಖ ಇದೆ ಎನ್ನುವಂತಹ ಭ್ರಮೆ ಹೊಂದಿರುವುದು. ಹೊರ ಜಗತ್ತಿನ ಎಲ್ಲ ಸುಖವನ್ನು ಅನುಭವಿಸಬೇಕು ಎನ್ನುವಂತಹ ಆಸೆ ನಮಗೆ ಖಂಡಿತ ಇರುತ್ತದೆ. ಆದರೆ ಅದು ಸಾಧ್ಯವಾಗುವುದೇ ಇಲ್ಲ. ಕೆಲವೊಮ್ಮೆ ಹೊಂದಿಕೊಳ್ಳುವುದನ್ನು ಸಹ ನಾವು ಕಲಿತಿರಬೇಕು. ಇಲ್ಲವಾದರೆ ಒಂದಲ್ಲ ಒಂದಕ್ಕೆ ನಾವು ಕೇಂದ್ರೀಕೃತವಾಗಿದ್ದಾಗ ನಮಗೆ ಜೀವನವೇ ಬೇಸರವಾಗಿ ಹೋಗಬಹುದು. ಹಾಗಾಗಿ ಜೀವನ ಎನ್ನುವುದು ಯಾವಾಗ ಹೇಗೆ ಬದಲಾವಣೆಯಾಗುತ್ತಿರುತ್ತದೆಯೋ ಹಾಗೆ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾವಣೆ ಮಾಡಿಕೊಳ್ಳುತ್ತಾ ಸಾಗಬೇಕು. ಇದೇ ನಿಜವಾದ ಜೀವನದ ಶೈಲಿ, ಬದುಕುವ ರೀತಿ. ಕಷ್ಟದ ದಿನಗಳಲ್ಲಿಯೂ ಕೂಡ ನೀವು, ಕಷ್ಟದ ಸಮಯಗಳಲ್ಲಿಯೂ ಕೂಡ ನೀವು ಸಂತೋಷದಿಂದ ಇರುವಂತಹ ಸಮಯ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಬಂದೇ ಬರುತ್ತದೆ.
ಪ್ರತಿದಿನವೂ ಮತ್ತೆ ಪ್ರಾರಂಭಿಸಲು ಒಂದು ಅವಕಾಶ ಎನ್ನುವುದು ಇರುತ್ತದೆ. ನಿನ್ನೆಯ ವೈಫಲ್ಯಗಳ ಮೇಲೆ ಕೇಂದ್ರೀಕರಿಸಬೇಡಿ. ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಇಂದಿನ ದಿನವನ್ನು ಪ್ರಾರಂಭಿಸಿ. ಆಗ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನಗಳು ಭವಿಷ್ಯದಲ್ಲಿ ಬರಲು ಸಾಧ್ಯವಾಗುವುದು. ಸಮಾಧಾನಕ್ಕೆ ನಮಗಿಂತ ಕೆಳಗಿರುವವರನ್ನು ನೋಡಬೇಕು. ಸಾಧನೆಗೆ ನಮಗಿಂತ ದೊಡ್ಡ ವ್ಯಕ್ತಿಗಳನ್ನು ನೋಡಿ ಕಲಿಯಬೇಕು. ಈ ಬದುಕು ಎನ್ನುವಂತಹ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುತ್ತೀಯೋ ಆಗ ಧೈರ್ಯ ನಿನಗೆ ಸಹಾಯವನ್ನು ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುತ್ತಾರೆಯೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ಸದಾಕಾಲ ನೀನು ಪರಮಾತ್ಮನಿಗೆ ಋಣಿಯಾಗಿ ಜೀವನವನ್ನು ಕಳೆಯಬೇಕು. ದೇವರು ಎನ್ನುವುದು ಸುಖದಲ್ಲಿಯೂ ಇರುತ್ತಾನೆ, ದುಃಖದಲ್ಲಿಯೂ ಇರುತ್ತಾನೆ. ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಕೇಳಿ ಆಗಿದೆ. ಉಳಿದಿರುವುದು ಆಚರಣೆ ಒಂದೇ. ಹಾಗಾಗಿ ಸೇವೆ ಎನ್ನುವುದು ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲವನ್ನು ಯಾರಿಂದಲೂ ಕೂಡ ಬಯಸಲು ಹೋಗಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಆ ಭಗವಂತ ಹೊರತು ಮನುಷ್ಯರು ಅಲ್ಲವೇ ಅಲ್ಲ. ನಾವು ಕರ್ಮವನ್ನು ಯಾಕೆ ಮಾಡಲಾಗದು ಎಂದು ಪರರಿಗೆ ಕಾರಣ ತಿಳಿಸುವಂತಹ ನಾವು ಅದರ ಬದಲಿಗೆ ಏಕೆ ಆ ಕರ್ಮವನ್ನು ಮಾಡಬೇಕು ಎಂದು ನಮ್ಮ ಮನಸ್ಸಿಗೆ ಹೇಳಿಕೊಂಡರೆ ಯಶಸ್ಸು ಎನ್ನುವುದು ಉಚಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಮನಸ್ಸು ನೊಂದ ಮೇಲೆ ಎಷ್ಟೇ ಸಾಂತ್ವನವನ್ನು ಹೇಳಿದರೂ ಕೂಡ ಪ್ರಯೋಜನವಿಲ್ಲ. ಇದು ಅಪಘಾತದ ನಂತರ ನೀಡುವಂತಹ ಸಲಹೆ ಮತ್ತು ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ ಮತ್ತು ಏನಾಗಲಿಲ್ಲ ಎನ್ನುವಂತಹ ಚಿಂತೆ ಏಕೆ? ಭಯ, ಸೋಲಿನ ಯೋಚನೆ ಬಿಟ್ಟು ನಿನ್ನ ಕರ್ತವ್ಯದ ಮೇಲೆ ಗಮನವೆನ್ನುವುದನ್ನು ಕೊಡು. ಮೋಸ ಮಾಡಿ ಸಂಪಾದನೆ ಮಾಡಿರುವಂತಹ ಹಣವನ್ನು ಪುಣ್ಯದ ಕಾರ್ಯಗಳಿಗೆ ವಿನಿಯೋಗಿಸಿದರೆ ಆ ಮೋಸ ಹೋದವರಿಗೆ ಆ ಪುಣ್ಯ ಎನ್ನುವುದು ಸಿಗುತ್ತದೆ ಹೊರತು ಮೋಸ ಮಾಡಿದವರಿಗೆ ಎಂದಿಗೂ ಕೂಡ ಸಿಗುವುದಿಲ್ಲ. ಅವರಿಗೆ ಮೋಸವೇ ದೊರಕುವುದು. ತಾಳ್ಮೆ ಇರಲಿ. ಕೆಲವರ ಬಣ್ಣದ ಮುಖವಾಡಗಳು ಅವರ ಅಳತೆ ಮೀರಿರುವಂತಹ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು. ದೇವರು ಕೊಡುವುದನ್ನು ಗೊತ್ತಿರುತ್ತದೆ, ಕೊಟ್ಟ ಮೇಲೆ ಕಿತ್ತುಕೊಳ್ಳುವುದನ್ನು ಕೂಡ ದೇವರಿಗೆ ಗೊತ್ತಿರುತ್ತದೆ. ದುಃಖದಲ್ಲಿ ಇರುವಾಗ ಕರೆಯದೆಯೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಅಷ್ಟೇ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಜೀವನದಲ್ಲಿ ಸಾರಲೂಬಾರದು. ಇದ್ದರೂ ಕೂಡ ಇಲ್ಲದಂತೆ ಜೀವನವನ್ನು ಮನುಷ್ಯನು ನಡೆಸುವುದನ್ನು ಕಲಿಯಬೇಕು. 4 ಜನಕ್ಕೆ ಸಹಾಯ ಮಾಡುವಂತಹ ಗುಣ ನಿನ್ನಲ್ಲಿ ಇದ್ದರೆ ನೀನು ಯಾವ ದೇವಾಲಯಕ್ಕೂ ಕೂಡ ಪ್ರವೇಶವನ್ನು ಪಡೆಯುವಂತಹ ಅಥವಾ ಯಾವ ದೇವಾಲಯಕ್ಕೂ ಕೂಡ ಹೋಗುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಏಕೆಂದರೆ ದೇವರೇ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ. ಸುಖ ದುಃಖ ಎರಡೂ ಭಗವಂತನ ಸೂತ್ರದಲ್ಲಿದೆ. ಬದುಕು ಬಲಿಯಾಗಲು ಬಿಡಬೇಡಿ. ನಿನ್ನ ಪಾಲಿನದ್ದು ಏನಿದ್ದರೂ ಕೂಡ ಅದನ್ನು ಅನುಭವಿಸಲೇಬೇಕು. ಅದು ಸುಖವಾಗಿದ್ದರೂ ಕೂಡ ಸರಿ, ದುಃಖವಾಗಿ ಇದ್ದರೂ ಕೂಡ ಸರಿ. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ ಸೇವೆ ಯಾವತ್ತಿಗೂ ಯಾರಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೂಪದಲ್ಲಿ ಅದು ನಿಮ್ಮನ್ನು ತಲುಪಿಯೇ ತಲುಪುತ್ತದೆ. ತಂದೆ ಕೋಪ ದಾರಿಯನ್ನು ತೋರಿಸಿದರೆ ಮಕ್ಕಳಿಗೆ, ತಾಯಿಯ ಕೋಪ ಅದೇ ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತದೆ. ಗುರುವಿನ ಕೋಪ ಎನ್ನುವುದು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಿದರೆ, ಶತ್ರುವಿನ ಕೋಪ ಎನ್ನುವುದು ಫಲವನ್ನು ನಮಗೆ ಹೆಚ್ಚು ಮಾಡುತ್ತದೆ. ಕೋಪ ಮಾಡಿಕೊಳ್ಳುವಂತಹ ವ್ಯಕ್ತಿಗಳ ಹೃದಯದಲ್ಲಿ ಪ್ರೀತಿ ಎನ್ನುವುದು ಶಾಶ್ವತವಾಗಿ ನೆಲೆಸಿರುತ್ತದೆ. ಯಾರೇ ನಿನ್ನನ್ನು ಅವಮಾನಿಸಲಿ ನೀನು ಎಂದಿಗೂ ಕೂಡ ಕುಗ್ಗಲು ಹೋಗಬೇಡ. ತಾಳ್ಮೆಯಿಂದ ಇರು. ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಲೇಬೇಡ. ನೀನು ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನ ಪಾಠವನ್ನು ನಿನಗೆ ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ನಂಬಿಕೆಯನ್ನು ಜೀವನದಲ್ಲಿ ಇಟ್ಟುಕೋ. ಮುಂದಿನದ್ದು ಆ ಭಗವಂತ ನೋಡಿಕೊಳ್ಳುತ್ತಾನೆ. ಭಗವಂತ ಎನ್ನುವವನು ಎಲ್ಲರಿಗೂ ಒಳ್ಳೆಯವನು, ಯಾರಿಗೂ ಕೂಡ ಕೆಟ್ಟವನಲ್ಲ. ಈ ಮನುಷ್ಯರಂತೆ ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕವನ್ನು ಆಡುತ್ತಿರುತ್ತಾರೆ. ನೀನು ಮಾತ್ರ ಯಾರ ನಾಟಕಕ್ಕೂ ಕೂಡ ಒಳಗಾಗಬಾರದು.
ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಜೀವನದಲ್ಲಿ ಸಂಭವಿಸುತ್ತದೆ. ಎಲ್ಲರೂ ಒಂದು ಕಾರಣಕ್ಕಾಗಿಯೇ ಜೀವನದಲ್ಲಿ ಪರಿಚಯರಾಗಿದ್ದಾರೆ. ಎಲ್ಲರೂ ಒಂದು ಕಾರಣಕ್ಕಾಗಿಯೇ ಸಂಬಂಧಗಳು ಎನಿಸಿಕೊಂಡಿದ್ದಾರೆ ಎನ್ನುವಂತಹ ಅರಿವು, ಪ್ರಜ್ಞೆ ನಿನ್ನಲ್ಲಿರಬೇಕು. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಕೇವಲ ಮಾತಿಗಷ್ಟೇ ನಾವಿದ್ದೇವೆ ಎಂದು ಹೇಳುತ್ತಾರೆ ಬೊಗಳಿಕೆಗೋಸ್ಕರ. ನಂಬಿಕೆ, ತಾಳ್ಮೆ ಇರಲಿ. ಆತುರದ ಒಂದು ನಿರ್ಧಾರವನ್ನು ನಿನ್ನ ಬದುಕಿನಲ್ಲಿ ಎಂದಿಗೂ ಕೂಡ ತೆಗೆದುಕೊಳ್ಳಬೇಡ. ಆತುರದ ನಿರ್ಧಾರ ಎನ್ನುವುದು ಬೆಂಕಿ ಇದ್ದಂತೆ. ಅದು ಬೆಂಕಿಗೆ ನಮ್ಮನ್ನು ತಳ್ಳುತ್ತದೆ. ಅರಿತು ಮಾಡುವಂತಹ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರಿಸುತ್ತದೆ. ನಂಬಿಕೆ, ತಾಳ್ಮೆ ಎನ್ನುವುದು ನಿಮ್ಮಲ್ಲಿದ್ದರೆ ಅದರ ಒಂದು ಫಲ ಎನ್ನುವುದು ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಕನ್ನಡಿ ಚೂರಾದರೂ ಕೂಡ ತನ್ನ ಪ್ರತಿಬಿಂಬಿಸುವಂತಹ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ನಾವು ನಗುವುದನ್ನು ಮರೆಯಬಾರದು. ಒಂದು ನೊಂದ ಜೀವನಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನು ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನು ನಂಬಿ ಸಾಕು, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುವುದು. ಅದೆಷ್ಟೇ ಕೆಟ್ಟ ದಿನಗಳು ಜೀವನದಲ್ಲಿ ಬರಲಿ, ಮರಳಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲರೆದುರಿಗೆ ಹೇಳಲು ಹೋಗಬೇಡ. ಸಮುದ್ರದ ತಳದಂತೆ ನೀನು ಶಾಂತವಾಗಿ ಇರು. ಏಕೆಂದರೆ ಸುನಾಮಿ ಏಳುವಂತಹ ಸಮಯವೂ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದಂತಹ ಪಾಪಿಗಳಿಗೆ ನೀನು ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬಹುದು. ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಆ ವ್ಯಕ್ತಿಗಳೇ ನಮ್ಮನ್ನು ಒಂದು ದಿನ ಕೆಟ್ಟವರನ್ನಾಗಿ, ಕೆಟ್ಟ ಸ್ಥಾನದಲ್ಲಿ ನಮ್ಮನ್ನು ಸಮಾಜದ ಎದುರಿಗೆ ತೆರೆದಿಡುತ್ತಾನೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಹಿತಕರವಾಗಿರುವಂತಹ ಆಲೋಚನೆಗಳಾಗಲಿ, ಅಹಿತಕರವಾಗಿರುವಂತಹ ಘಟನೆಗಳ ಬಗ್ಗೆ ಆಗಲಿ ಯೋಚನೆಯನ್ನು ಮಾಡಲು ಹೋಗಬಾರದು. ನೀನು ಕೇವಲ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬು. ಕೃಷ್ಣ ಪರಮಾತ್ಮನು ನಂಬಿದವರಿಗೆ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಹುಟ್ಟುವಾಗಲೇ ನಾವು ಒಬ್ಬರೇ, ಸಾಯುವಾಗಲೂ ಕೂಡ ನಾವು ಒಬ್ಬರೇ ಹೋಗಬೇಕು ಈ ಮಣ್ಣಿನ ಒಳಗೆ. ನಾವು ಈ ಭೂಮಿಗೆ ಬಂದಿರುವಂತಹ ಅತಿಥಿಗಳೇ ಹೊರತು ಈ ಭೂಮಿಯ ನಿಜವಾದ ಮಾಲೀಕರು ನಾವು ಅಲ್ಲವೇ ಅಲ್ಲ. ಪುಣ್ಯವನ್ನೇ ಮಾಡಬೇಕು. ಪ್ರತಿಫಲವನ್ನು ಆ ದೇವರು ಯಾವಾಗ ಕರುಣಿಸಬೇಕು ಎಂದು ಅಂದುಕೊಳ್ಳುತ್ತಾನೆಯೋ ಆಗ ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ನಾನು ಒಂಟಿಯಾದೆ ಎಂದು ಯಾವತ್ತಿಗೂ ಕೂಡ ಅಂದುಕೊಳ್ಳಬಾರದು. ಎಲ್ಲರೂ ಬರುವಾಗಲೂ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ಆದರೆ ನಿನ್ನ ಜೊತೆ ಶಾಶ್ವತವಾಗಿ ಉಳಿಯುವುದು ಆ ಭಗವಂತ ಒಬ್ಬನೇ. ನಿನ್ನ ಕಷ್ಟದಲ್ಲಿಯೂ ಕೂಡ ಆ ಭಗವಂತ ಇರುತ್ತಾನೆ. ಅದೇ ನಿನ್ನ ಸುಖದಲ್ಲಿಯೂ ಕೂಡ ಆ ಭಗವಂತನು ಇದ್ದೇ ಇರುತ್ತಾನೆ. ಎಷ್ಟೇ ದೂರ ಹೋದರೂ ಕೂಡ ನಾವು ಸರಿಯಾದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡೆಯುವುದನ್ನು ಕಲಿಯಬೇಕು. ಅನ್ಯಾಯದ ದಾರಿಯಲ್ಲಿ ನಡೆದವರು ಅಡ್ಡದಿಡ್ಡಿಯಾಗಿ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ನಮ್ಮ ಜೀವನದಲ್ಲಿ ಬರುವಂತಹ ಅದೆಂತಹದ್ದೇ ದೊಡ್ಡ ರೀತಿಯ ಪರಿಸ್ಥಿತಿಗಳು ಆಗಲಿ, ಸಮಸ್ಯೆಗಳು ಆಗಲಿ ತನ್ನಿಂದ ತಾನೇ ಮಾಯವಾಗುವುದು. ಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಎಲ್ಲವೂ ಒಳ್ಳೆಯದಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.